ನಮ್ಮ ರಾಜ್ಯದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಜಾತಿ ಗಣನೆಯನ್ನು ಮಾಡಿ ಅದರ ಆಧಾರದ ಮೇಲೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಆಯಾಯ ವರ್ಗಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥದ್ದು ಅತ್ಯಂತ ಶ್ಲಾಘನೀಯವಾಗಿರುವಂಥ ಒಂದು ಕಾರ್ಯ. ಆದರೆ ಈಗಿನ ಈ ಜಾತಿ ವರದಿ ಗಣನೆಯ ಒಂದು ವಿಚಾರವಾಗಿ ಬಹುತೇಕ ಎಲ್ಲರೂ ನಮಗೆ ಗೊತ್ತೇ ಇಲ್ಲ, ನಮಗೆ ಕೇಳಿಲ್ಲ, ನಮಗೇನು ವಿಚಾರ ಮಾಡಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥದ್ದೇ ಇದರ ಮುಂದೆ ಬಹಳಷ್ಟು ಎಲ್ಲರೂ ಹೇಳುವಂಥದ್ದು. ಅಂದರೆ ಇದು ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಇದು ತಲುಪಿಲ್ಲ, ಈ ಜಾತಿಗಳಿಗೆ ಎಲ್ಲರ ಗಮನಕ್ಕೂ ಬಂದಿಲ್ಲ ಅನ್ನುವಂಥದ್ದು ಬಹಳ ಜನರಲ್ಲಿರುವಂಥದ್ದು. ಈ ಗೊಂದಲವನ್ನು ನಿವಾರಣೆ ಮಾಡಿ ಎಲ್ಲರ ಪ್ರತಿಯೊಬ್ಬರನ್ನೂ ಕೂಡ ಭೇಟಿ ಮಾಡಿ ಅದನ್ನು ನ್ಯಾಯಯುತವಾಗಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದಾಗಲಿ. ಮತ್ತು ಇವತ್ತು ಎಲ್ಲ ಸಮಾಜದಲ್ಲೂ ಕೂಡ ಹಿಂದುಳಿದವರಿದ್ದಾರೆ, ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರವರ ಹಂತದಲ್ಲಿ ಅವರಿಗೆ ಇವತ್ತು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಬೇಕಾಗಿದೆ, ಅವರಿಗೆ ನೌಕರಿ ಒದಗಿಸಿಕೊಡಬೇಕಾಗಿದೆ, ಅದಕ್ಕಿಂತ ಹೆಚ್ಚಾಗಿ ಉತ್ತಮ ಶಿಕ್ಷಣ ಕೊಡಬೇಕಾಗಿದೆ. ಇವೆಲ್ಲವೂ ಕೂಡ ಆದಾಗ ಒಂದು ಎಲ್ಲರೂ ಕೂಡ ಆರೋಗ್ಯಪೂರ್ಣವಾಗಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಬೇಕು, ಸಮಾನತೆಯನ್ನು ತರಬೇಕು, ಹಿಂದುಳಿದವ್ರನ್ನ ಮುಂದೆ ತರಬೇಕು, ಬಡವರನ್ನ ಮೇಲೆತ್ತಬೇಕು ಅನ್ನುವಂತಹ ಉದ್ದೇಶ ತುಂಬ ಒಳ್ಳೆಯದಾಗಿರುವಂಥ ನಮ್ಮ ಸಂವಿಧಾನದ ನೀತಿಯು ಕೂಡ ಅದೇ ಆಗಿರುವಂಥದ್ದು. ಹಿನ್ನೆಲೆಯಲ್ಲಿ ಆಯಾ ಜಾತಿ ಗಣನೆಯನ್ನು ಮಾಡಿ ಅದನ್ನು ಮತ್ತೊಮ್ಮೆ ವೈಜ್ಞಾನಿಕವಾಗಿ ನಮಗೆ ಎಲ್ಲರಿಗೂ ಕೇಳಲಿ, ಎಲ್ಲರನ್ನೂ ಪ್ರತಿಯೊಬ್ಬರೂ ವಿಚಾರ ಮಾಡಿ ಆ ಮೂಲಕ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹಳೆಯ ವರದಿ ಆಯಿತು, 10 ವರ್ಷಗಳ ಹಿಂದೆ ಆಗಿರುವಂಥದ್ದು. ಅದೇ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ 10 ವರ್ಷದಿಂದ ಯಾತಕ್ಕಾಗಿಟ್ಟಿದ್ರು ಅನ್ನೋದು ಗೊತ್ತಿಲ್ಲ ನಮಗೆ. 10 ವರ್ಷದಿಂದ ಇಟ್ಕೊಂಡು ಈಗ ಯಾಕೆ ಪ್ರಕಟ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗ್ತಿಲ್ಲ. ಅದು ಅಂದರೆ 10 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಗಿರ್ಬೋದು, ಈಗ ಎಷ್ಟು ಬೆಳವಣಿಗೆ ಆಗಿರ್ಬೋದು, ಜನಸಂಖ್ಯೆ ಹೆಚ್ಚಿರ್ಬೋದು, ಅವೆಲ್ಲವೂ ಕೂಡ ಈ ವ್ಯತ್ಯಾಸ ಆಗ್ತಿದೆ ಇದರೊಳಗೆ. 10 ವರ್ಷದನ್ನು ಜಾರಿಗೊಳಿಸುವಂಥದ್ದು ಅದು ಉಚಿತವಾದದ್ದಲ್ಲ, ನ್ಯಾಯೋಚಿತವಾದದ್ದಲ್ಲ. ಅದರ ಬಗ್ಗೆ ಹೊಸದಾಗಿ ಏನು ಇವತ್ತು ಸಂಪುಟದಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಇದ್ದರು, ಅದು ಏನಾಗಿದೆಯೋ ಗೊತ್ತಿಲ್ಲ. ಸಂಪುಟದಲ್ಲಿ ತೀರ್ಮಾನ ಮಾಡ್ತಾರೆ, ಅದನ್ನು ಎಲ್ಲರೂ ಕುಳಿತುಕೊಂಡು ಚರ್ಚೆ ಮಾಡಿ ಯಾರಿಗೂ ಹೇಳಿದಾರಲ್ಲ, ಯಾರಿಗೂ ಅನ್ಯಾಯ ಹಾಕಿ ಬಿಡೋದಿಲ್ಲ, ಎಲ್ಲರಿಗೂ ನ್ಯಾಯ ಸಿಗೋಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ಎಲ್ಲರಿಗೂ ಕೂಡ ಉಪಯೋಗ ಆಗೋಂಗೆ ಮಾಡಲಿ. ಅದೇ ಅವ್ರು ಯಾರು ನಮ್ಮನ್ನು ಕೇಳಿಲ್ಲ, ಗೊತ್ತಿಲ್ಲ. ಇದರಲ್ಲಿ ನಮಗೆ ಸಂಖ್ಯೆನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಇತ್ತಿನ ಡಬಲ್ ಸಂಖ್ಯೆ ಇರೋನ್ನ ಅರ್ಧ ಸಂಖ್ಯೆ ತಂದುಕೊಂಡಿಸಿದ್ದಾರೆ ಅನ್ನುವಂಥದ್ದು ಏನೇನೋ ನಡೀತಾ ಇದೆ. ಅದೆಲ್ಲವನ್ನು ಸರಿಪಡಿಸ್ಕೊಂಡು ಹೋದರೆ ಒಳ್ಳೆಯದು. ನಮ್ಗೆ ಗೊತ್ತೇ ಇಲ್ಲ, ನಮಗೆ ಅದೇನೂ ಯಾರಿಗೂ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ ಏನೂ. ನನಗೆ ಕೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ, ಅದು ಯಾರು ಬಂದು ಕೇಳಿಲ್ಲ ಯಾರನ್ನು. ಅದರಿಂದ ಎಲ್ಲರನ್ನೂ ಸಮಗ್ರವಾಗಿ ಸಂಪೂರ್ಣವಾಗಿ ಪ್ರತಿಯೊಬ್ಬರನ್ನು ಈಗ ಹಳ್ಳಿಯಿಂದ ಸಣ್ಣ ಹಳ್ಳಿಯಿಂದ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಹೊಸ ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಸಲಹೆ ವೈಜ್ಞಾನಿಕವಾಗಿ ಹೊಸದಾಗಿ ಮಾಡಿದರೆ ಒಳ್ಳೆಯದು. ಮಾಡಲಿ, ಎಲ್ಲ ಸಮಾಜದವ್ರಿಗೂ ಕೊಡಬೇಕು. ಈಗ ಎಲ್ಲ ಸಮಾಜದಲ್ಲೂ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಮಧ್ಯಮವರು ಇದ್ದಾರೆ. ಯಾವ ಸಮಾಜದಲ್ಲಿ ಇಲ್ಲ ಇವತ್ತು? ಈಗ ರಾಜಕೀಯದಲ್ಲೂ ಶಕ್ತಿ ಇದೆ, ಆರ್ಥಿಕವಾಗಿ ಶಕ್ತಿ ಇದೆ, ಎಲ್ಲ ಕಡೆ ಅದ್ರ ಬೆಳೆದಿದೆ. ಈ ಅಸಮಾನತೆ ಸಹಜವಾಗಿ ಇದೆ. ಎಲ್ಲ ಸಮಾಜದಲ್ಲಿರುವಂಥ ಬಡವರಿಗೆ, ಅವಕಾಶ ವಂಚಿತರಿಗೆ, ಅವರಿಗೆಲ್ಲರಿಗೂ ಸೌಲಭ್ಯಗಳನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೆಯದು. ನೋಡಿ, ನಮ್ಮ ದೇಶದಲ್ಲಿ ಜಾತಿ ಒಂದು ಬಿಟ್ಟರೆ ಬೇರೆ ಏನೂ ನಡೀತಾ ಇಲ್ಲ ಇವತ್ತು. ಅದು ಹೋಗಬೇಕು ಒಂದಷ್ಟು ಅದು ಜಾಸ್ತಿ ಆಗ್ತಾ ಇದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ. ಅದು ಕಡಿಮೆ ಆಗೋದಿಲ್ಲ ಅನ್ನಿಸ್ತದೆ. ಯಾಕೆಂದರೆ ಅದರಲ್ಲೇ ಜಾಸ್ತಿ ಎಲ್ಲೂ ಒತ್ತು ಕೊಟ್ಟು ಎಲ್ಲರೂ ಕೂಡ ಅದಕ್ಕೆ ಜೋತು ಬೀಳ್ತಾ ಇರೋದ್ರಿಂದ ಅದನ್ನು ಎಲ್ಲಿ ನಾವು ಸಂವಿಧಾನದ ಪ್ರಕಾರ ಆಗಲಿ ಮತ್ತೊಂದಾಗಲಿ ಜಾತಿ ಬಿಟ್ಟು ಬದುಕ್ತೇವೆ ಅನ್ನೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಏನೋ ಮುಂದಿನ ದಿವಸಗಳದೇನು ಗೊತ್ತಿಲ್ಲ, ಅದರಲ್ಲಿ ಯಾವಾಗ ಈ ಒಂದು ಬದಲಾವಣೆ ಆಗ್ತದೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅಲ್ಲ, ಬಸವಣ್ಣವರು, ಅಂಬೇಡ್ಕರ್ ಎಲ್ಲ ಹೇಳಿದ್ರು ಜಾತಿ ಬಿಡಿ ಅಂತಂದರು. ಎಲ್ಲರೂ ಒಂದೊಂದು ಜಾತಿ ಇಟ್ಕೊಂಡೇ ಇರುವಂಥವ್ರು, ಯಾವುದನ್ನು ಬಿಟ್ಟಿಲ್ಲ. ಎಲ್ಲರೂ ಕೂಡ ತಮ್ಮದೇ ಆದ ಗುರುತಿಸ್ಕೊಳ್ಳೋದಕ್ಕೆ ಒಂದೊಂದು ಸೇರ್ಕೊಂಡೇ ಇರುವಂತಹವರು. ಒಟ್ಟಿನಲ್ಲಿ ನನ್ನ ಪ್ರಕಾರ ಏನಪ್ಪ ಅಂದರೆ ಹೆಚ್ಚಿನದಾಗಿ ಈ ಜಾತಿ ಎಲ್ಲ ಜಾತಿಯಲ್ಲಿರುವ ಎಲ್ಲ ಬಡವರಿಗೆ ಅನುಕೂಲ ಮಾಡಿದ್ರೆ ಭಾಳ ಒಳ್ಳೆಯದು.